ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಬುದ್ಧ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಬಡಿಗೇರ್, ಜಮಖಂಡಿ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಗಲಗಲಿ ಸರ್, ಶರಣ್ ಕುಮಾರ್ ಕಂಬಾಗಿ, ರವಿ ಬಬಲೇಶ್ವರ್, ಯಮನಪ್ಪ ಗುಣದಾಳ್, ಪುಟ್ಟು ಪಾಂಡೆ, ಪರಶುರಾಮ್ ಕಾಂಬ್ಳೆ, ಸಂಜು ಮೀಶಿ, ದಾನೇಶ್ ಘಾಟ್ಗೆ, ರಮೇಶ್ ಆಲ್ಬಾಳ್, ಶಶಿಕಾಂತ್ ತೇರದಾಳ್ ಹಾಗೂ ಹಲವಾರು ದಲಿತ ಮುಖಂಡರು ಭಾಗವಹಿಸಿದರು. ವರದಿ ರವಿಕುಮಾರ್ ಸಿಂಗೆ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964426674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಪ್ರತಿಷ್ಠಾಪನೆ ಬಹಳಷ್ಟು ಕಡೆ ಶೋರೂಮ್ಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಮನೆಗಳಿಗೂ ಕೂಡ ಕುಣಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಈ ಜಗತ್ತಿನೊಳಗೆ ಏನ್ ಬೇಕಾಗೈತಿ? ಈಗ ಶಾಂತಿ, ಸಹನೆ ಬೇಕಾಗೈತಿ. ಈಗ ಇಲ್ಲಿವರೆಗೂ ಏನಾಗಿತ್ತಪ್ಪ ಅಂತಂದ್ರೆ ಕೇವಲ ಹೊಡಿ ಬಡಿ ಅದು ಬೇಕು ಇದು ಬೇಕು ಅಂತಕ್ಕಂತಹ ಎಲ್ಲ ಏನೋ ಧಾವಂತದ ಬದುಕಿನಲ್ಲಿ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಹೊರಟಿದ್ವಿ. ಆದ್ರೆ ಕೊನೆಗೆ ಎಲ್ಲಿ ಬಂದು ನಿಂತೀವಿ ಅಂತಂದ್ರೆ ಎಲ್ಲರಿಗೂ ಕೂಡ ನೆಮ್ಮದಿ ಬೇಕು, ಶಾಂತಿ ಬೇಕು ಅಂತಕ್ಕಂತಹ ಒಂದು ಹಂತಕ್ಕೆ ಎಲ್ಲರೂ ಕೂಡ ಬಂದು ತಲುಪಿದ್ದೇವೆ. ಅದಕ್ಕಾಗಿಯೇ ಅವರು ನೀಡಿರ್ತಕ್ಕಂತಹ ಆಧುನಿಕ ನಿರ್ಮಾಣದಲ್ಲಿ ಅವರು ತಮ್ಮ ದಿವ್ಯ ಸಂದೇಶಗಳನ್ನ ನೀಡಿದರು. ಹಿಂಸೆಯನ್ನ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಕೆಟ್ಟ ಚಟಗಳನ್ನ ಮಾಡಬಾರ್ದು, ನಮ್ಮ ಚಾರಿತ್ರ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕಂಥ ಸಂದೇಶಗಳನ್ನ ಅವಾಗಲೇ ನೀಡಿದರು. ಆದ್ರೆ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ಒಂದು ಗೌರವ ನಿಜವಾಗಿ ನಾವು ಸಲ್ಲಿಸಿದಂಗೆ ಆಗ್ತೈತಿ. ನಾವು ಅಷ್ಟೇ ಅಳವಡಿಸ್ಕೊಳ್ಳದೆ ಮುಂದಿನ ಪೀಳಿಗೆಯಲ್ಲಿಯೂ ಕೂಡ ನಾವು ಅವುಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಕೇವಲ ನಾವು ಆಚರಣೆ ಮಾಡಿ ಒಂದು ದಿನ ಮಾಡಿದ್ರೆ ಸಾಲದು. ಅದನ್ನ ಮಕ್ಕಳಿಗೆ ಓದ್ಲಿಕ್ಕೆ ನಾವು ಕೊಡ್ಬೇಕು. ಮಕ್ಕಳಲ್ಲಿ ಓದ್ತಕ್ಕಂಥ ಹವ್ಯಾಸವನ್ನ ಬೆಳೆಸ್ಬೇಕು. ಅವ್ರಿಗೆ ಅವ್ರ ವಿಚಾರಧಾರೆಗಳನ್ನ ನಡೆಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಅಲ್ಲಲ್ಲಿ ನಾವು ಆಯೋಜಿಸಬೇಕು. ಅಂದಾಗ ಮಾತ್ರ ಅವರನ್ನ ಮತ್ತಷ್ಟು ನಾವು ಜಗತ್ತಿಗೆ ತೆರೆದುಕೊಳ್ಳುವಂತೆ ನೋಡ್ಬೋದು ಮತ್ತು ಎಲ್ಲ ಪೀಳಿಗೆಯಲ್ಲೂ ಕೂಡ ನಾವು ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಮ್ಮ ಎಲ್ಲ ಹಿರಿಯರು, ಸಮಾಜದ ಮುಖಂಡರು ಕೂಡ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ನಮ್ಮ ಹಿರಿಯರು ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ರು. ಎಲ್ಲ ಕಾಲೇಜು ಮತ್ತು ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಸುತ್ತೋಲೆ. ಅದನ್ನ ತಹಶೀಲ್ದಾರ್ ಆಫೀಸ್ನಿಂದನೇ ಹೇಳಿ ಮಾಡ್ತಕ್ಕಂಥದ್ದೂ ಅಲ್ಲ. ಯಾಕಂದ್ರೆ ಎಲ್ಲ ಇಲಾಖೆಯಿಂದ ಎಲ್ಲರಿಗೂ ಕೂಡ ಸುತ್ತೋಲೆಗಳು ಹೋಗಿರ್ತಾವ. ನಾವೇನು ಒಂದು ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಾ ಇದೀವಿ, ಸರ್ಕಾರದ ಒಂದು ಅಧೀನದೊಳಗೆ ಅದೀವಿ ಅಂತಂದಾಗ ಸರ್ಕಾರ ಏನು ನಿರ್ದೇಶನ ಕೊಡ್ತೈತಿ ಅದಕ್ಕೆ ನಾವು ಬದ್ಧವಾಗಿರ್ಬೇಕಾಗೈತಿ ಮತ್ತು ಅವುಗಳನ್ನ ಆಚರಣೆ ಮಾಡಬೇಕಾಗಿರ್ತೈತಿ. ಅದು ಯಾರ ಲೋಪ ಆಗಿರ್ತಂದ್ರೆ ಅಂಥದ್ದೇನು ಗಮನಕ್ಕೆ ಬಂದ್ರೆ ಅದನ್ನ ಅವ್ರಿಗೆ ಶಿಸ್ತು ಕ್ರಮ ಜರುಗಿಸ್ತಕ್ಕಂಥದ್ದು ಮಾಡೋಣ. ಮುಂದಿನ ಆಮೇಲೆ ಪ್ರತಿಯೊಂದು ಜಯಂತಿಗಳಿಗೂ ಕೂಡ ಒಂದು ಲೆಕ್ಕ ಬರ್ಸಿಬಿಡ್ತೇನೆ ನಾನು. ತಾಲೂಕ್ ಪಂಚಾಯತಿ ಅವರಿಗೆ ನಿಮ್ಮ ಪಂಚಾಯತಿ ವ್ಯಕ್ತವಾಗಿ ಮಾಡ್ರಿ, ಆಮೇಲೆ ನಮ್ಮ CDP ಅವರಿಗೆ, ನಿಮ್ಮ ಅಂಗನವಾಡಿ BO ಅವರಿಗೂ ಕೂಡ ನಾವು ಪ್ರತಿಯೊಂದಕ್ಕೂ ಮಾಡಿರ್ತೀವಿ. ಇನ್ನು ಮುಂದೆ ಕೂಡ ಈಗೇನೋ ಅಸ್ತವ್ಯಸ್ತ ಆಗಿದ್ರು ಕೂಡ ಇನ್ನು ಮುಂದೆ ಬರ್ತಕ್ಕಂತಹ ಜಯಂತಿಗಳಲ್ಲಿ ಮತ್ತು ಬೌದ್ಧ ಜಯಂತಿ ಆಗಿರ್ಬೋದು, ಭಗವಾನ್ ಬುದ್ಧನ ಜಯಂತಿ ಆಗಿರ್ಬೋದು, ಇವೆಲ್ಲ ಆಚರಣೆ ಆಗುವ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ನಡ್ಕೊಂಡು ಅವರಿಗೆ ಅರ್ಥಪೂರ್ಣವಾಗಿ ಎಲ್ಲರೂ ಕೂಡ ಗೌರವ ಸಲ್ಲಿಸುವಂತೆ ನಡೆದುಕೊಳ್ಳೋಣ ಅಂತ ಹೇಳಿ ಈ ಕಾರ್ಯಕ್ರಮನ ಇಲ್ಲಿ. ಥ್ಯಾಂಕ್ ಯು. ನಮಾಮಿ ಬುದ್ಧಂ ನಮಾಮಿ ಧಮ್ಮಂ ನಮಾಮಿ ಧಮ್ಮಂ ನಮಾಮಿ ಸಂಘಂ ನಮಾಮಿ ಸಂಘಂ ನಮಾಮಿ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಭಗವತೋ ಅರ್ಹತೋ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ
ಶರಣಂ ಗಚ್ಛಾಮಿ धम्मं शरणं गच्छामि ಸಂಘಂ ಶರಣಂ ಗಚ್ಛಾಮಿ संघं शरणं गच्छामि द्वितीयंपि बुद्धं शरणं गच्छामि। भगवान गौतम बुद्ध की जय। महाकाल तक भगवान गौतम बुद्ध की जय। परम पूज्य बोलते डॉक्टर बाबा साहब अम्बेडकर की जय ಭಗವಾನ್ ಬುದ್ಧ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ದಿನ ತಾಲೂಕು ಆಡಳಿತದ ವತಿಯಿಂದ ನಮ್ಮೆಲ್ಲ ಸಿಬ್ಬಂದಿಗಳು, ಸಮಾಜದ ಹಿರಿಯರು, ಮುಖಂಡರು, ಯುವಕರು ಹಾಗೂ ಪತ್ರಿಕಾ ಬಳಗದವರ ಸಮ್ಮುಖದಲ್ಲಿ ನಾವು ಜಗತ್ತಿಗೆ ಶಾಂತಿ, ಸಹನೆ, ತಾಳ್ಮೆ, ಪ್ರೀತಿ, ಸ್ನೇಹ ಅಂತಕ್ಕಂತಹ ಅಂಶಗಳನ್ನ ಬಿತ್ತಿ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಇವುಗಳನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂತಹ ದಿವ್ಯ ಸಂದೇಶವನ್ನ ಜಗತ್ತಿಗೆ ನೀಡಿರ್ತಕ್ಕಂತಹ ಈ ಮಹಾನ್ ಪುರುಷರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಉತ್ಸವದಲ್ಲಿ ಜಯಂತಿಯಲ್ಲಿ ನಮ್ಮ ಯಲ್ಲಪ್ಪ ಗುಣದಾಳ್ ಅವರು ಒಂದೆರಡು ಮಾತು ಮಾತಾಡಬೇಕಂತ ಹೇಳಿ ಕೇಳಿದ್ರು. ಮಹಾಕಾರುಣಿಕ ತಥಾಗತ ಭಗವಾನ್ ಗೌತಮ್ ಬುದ್ಧರ 2570ನೇ ಜಯಂತ್ಯೋತ್ಸವ ಏನು ಜಗತ್ತಿನಾದ್ಯಂತ ನಡೀತಾ ಇದೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ನಿಯಮಾವಳಿ ಪ್ರಕಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಸಹ ಇದು ಸತತವಾಗಿ 2ನೇ ವರ್ಷದ ಒಂದು ಬುದ್ಧ ಜಯಂತಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಭಾರತ ದೇಶದಲ್ಲಿ ಭಗವಾನ್ ಬುದ್ಧರು ಹುಟ್ಟಿದ್ರು ಕೂಡ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬುದ್ಧನಿಗೆ ಅಸ್ತಿತ್ವ ಇಲ್ಲ ಏನು ಅನ್ನುವಂಥ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ, ವಾತಾವರಣ ನಿರ್ಮಾಣ ಆಗೈತಿ ಇಲ್ಲಿ. ನೋಡ್ರಿ, ಬುದ್ಧನ ಕೈಯಲ್ಲಿ ಯಾವುದೇ ಆಯುಧಗಳಿಲ್ಲ. ಬುದ್ಧನ ಕಾಲಲ್ಲಿ ಚಪ್ಪಲಿ ಕೂಡ ಇರಲಿಲ್ಲ. ಬುದ್ಧ ಯಾವ ಸಿಂಹದ ಮೇಲೆ, ಹುಲಿ ಮೇಲೆ, ವಿಮಾನದ ಮೇಲೆ, ಹೆಲಿಕಾಪ್ಟರ್ ಮೇಲೆ ಕೂತ್ಕೊಳ್ಳಿಲ್ಲ. ನಾವು ನೀವೆಲ್ಲ ಆಚರಣೆ ಮಾಡುವಂತಹ ದೇವರುಗಳು ಈ ಜಿಲ್ಲೆ ಅಥವಾ ಈ ರಾಜ್ಯ, ಈ ದೇಶ ಬಿಟ್ಟು ಹೊರಗಡೆ ಹೋಗಲಿಲ್ಲ. ಆದರೆ ಭಗವಾನ್ ಬುದ್ಧರು ಅವರು ಸಾರಿರ್ತಕ್ಕಂಥ ಶಾಂತಿಯ ಸಂದೇಶವನ್ನು ತಗೊಂಡು ಇವತ್ತು ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಭಗವಾನ್ ಬುದ್ಧರ ಆಚರಣೆಗಳದಾವು. ವಿಶೇಷವಾಗಿ ಜಪಾನ್ ಮತ್ತು ಚೈನಾದಂಥ ದೇಶಗಳಲ್ಲಿ ಅವ್ರ ಸಂವಿಧಾನದ ಒಳಗಡೆ ಪ್ರಜ್ಞಾಶೀಲ, ಕರುಣೆ, ಈ ಪಂಚಶೀಲಗಳು, ಅಷ್ಟಾಂಗ ಮಾರ್ಗಗಳೆಲ್ಲ ಹಾಕೊಂಡು ಬಿಟ್ಟಿದ್ದಾರೆ. ಈಗ ನಾವೆಲ್ಲ ಪಂಚಶೀಲಗಳನ್ನು ಹೇಳಿದ್ವಿ ನಾವು. ಏನ ಪಂಚಶೀಲಗಳು? ಬುದ್ಧಂ ಶರಣಂ ಗಚ್ಛಾಮಿ ಅಂದ್ರೆ ಇಲ್ಲಿ ಏನು ಬುದ್ಧನಿಗೆ ನಾನು ಶರಣ ಹೋಗುತ್ತೇನೆ, ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಧಮ್ಮಕ್ಕೆ ನಾನು ಶರಣ ಹೋಗುತ್ತೇನೆ, ಇಲ್ಲಿ ಸೇರಿರ್ತಕ್ಕಂಥ ಏನ್ ಸಂಘ ಐತೆ ನಮ್ಗೆ ಎಲ್ಲ ಜನರಿಗೆ ನಾನು ಶರಣ ಹೋಗುತ್ತೇನೆ ಅಂತ ಹೇಳಿ ಅದರ ಅರ್ಥ. ಪಾನಾತಿಪಾತ ವೇರಮಣಿ ಸಿಕ್ಕಾಪದನ ಸಮಾಧಿಯಮಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಪ್ರಾಣಿ ಹಿಂಸೆ ಮಾಡಬಾರ್ದು, ಪ್ರಾಣಿ ಹತ್ಯೆಯನ್ನು ಮಾಡಬಾರ್ದು. ಅದಿನ್ನ ದಾನ ವೇರಮಣಿ ಸಿಕ್ಕಾಪದನ ನಾವು ಯಾವುದೇ ಕಾರಣ ಸಂದರ್ಭದಲ್ಲಿ ಕೂಡ ಮೋಸ, ಸುಳ್ಳು ಈ ರೀತಿ ಯಾವುದೇ ಇದನ್ನು ಮಾಡಬಾರ್ದು. ಕಾಮೇಶು ಮಿಚ್ಚಾಚಾರ ವೇರಮಣಿ, ನಾವು ಆದ ಹೆಂಡತಿಯನ್ನು ಹೊರತುಪಡಿಸಿ ಅಥವಾ ಆದ ಗಂಡನ ಹೊರತುಪಡಿಸಿ ಬೇರೆ ಯಾವ ಹೆಣ್ಣು ಮಕ್ಕಳನ್ನು ಕಾಮ ದೃಷ್ಟಿಯಿಂದ ನೋಡಬಾರದು. ಆಮೇಲೆ ಮುಸಾವಾದ ವೇರಮಣಿ, ನಾವು ಯಾವುದೇ ಕಾರಣಕ್ಕೂ ಕಳ್ಳತನ, ದಗಲ್ಬಾಜಿ ಅಂತ ಕೆಲಸಗಳನ್ನ ಮಾಡಬಾರ್ದು. ಇನ್ನು ಸುರಾ ಮೇರೆ ಮಜ್ಜ ಪ್ರಮಾದಟ್ಟಾನ ವೇರಮಣಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಶೆ ಆಗುವಂತಹ ಪದಾರ್ಥಗಳನ್ನ, ಸೇರಿ, ಹೆಂಡ, ಸಿಗರೇಟು, ಬಿಡಿ ಅಂತ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅಂತೇಳಿ ಅವತ್ತು ನಮ್ಮ ಸಾಮಾನ್ಯ ಜನರಿಗೆ 5 ಪಂಚಶೀಲಗಳನ್ನ ಭಗವಾನ್ ಬುದ್ಧರು ಕೊಡ್ತಾರೆ. ಅವರ ತ್ರಿಪಿಟಕದಲ್ಲಿ ವಿನಯ ಪಿಟಕ, ಸುತ್ತ ಪಿಟಕ, ವಿಧಮ ಪಿಟಕ ಅಂತ ಹೇಳಿದ ಇದರ ಗ್ರಂಥಗಳದಾವ. ಹಾಗಾಗಿ ಶಾಂತಿ ಎಲ್ಲ ಜಗತ್ತಿನೊಳಗೆ ಭಾರತ ವಿಶ್ವವಿಖ್ಯಾತಿ ಪಡಿಬೇಕಾದ್ರೆ ಈ ತ್ರಿರತ್ನಗಳು ಕಾರಣ. ಮೊದಲನೇದು ಯಾರಂದ್ರೆ ಭಗವಾನ್ ಗೌತಮ್ ಬುದ್ಧರು, 2ನೇದು ಅಣ್ಣ ಬಸವಣ್ಣವರು, 3ನೇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಜಗತ್ತೇ ಆಚರಣೆ ಮಾಡುವಂತ ಮಹಾನ್ ನಾಯಕರು ಇವರು ಸಾರಿರ್ತಕ್ಕಂಥ ಸಂದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊದಲನೇ ಗುರು ಭಗವಾನ್ ಗೌತಮ್ ಬುದ್ಧರು. ಅವ್ರು 3 ಗುರುಗಳನ್ನ ಆಯ್ಕೆ ಮಾಡ್ಕೋತಾರೆ. ಮೊದಲನೇ ಗುರು ಭಗವಾನ್ ಗೌತಮ್ ಬುದ್ಧರು, ಸಂತ ಕಬೀರರು, ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಹಿಂಗ ಅವರ ಇತಿಹಾಸ ಹೋಗ್ತದ. ಅದಕ್ಕೆ ಈ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಎಲ್ಲಿ ಹೋದ್ರು ನಾವು ಬುದ್ಧನ ನಾಡಿನಿಂದ ಬಂದೇನೆ ಅಂತ ಹೇಳ್ತಾರೆ. ಆದ್ರೆ ಅವರು ಯಾವ ನಾಡಿನಿಂದ ಬೇರೆ ದೇಶಗಳಲ್ಲಿ ಹೇಳ್ತಾರೋ ಆ ನಾಡಿನೊಳಗಡೆ ಬುದ್ಧಿಲ್ಲ. ಇತ್ತೀಚೆಗೆ ಹೊಸ ಮನೆಗಳ ಕಟ್ಟಡ ಅಥವಾ ಶೋಕಿಗಾಗಿ ಅಥವಾ ಹೋಟೆಲ್ಗಳಲ್ಲಿ ನಾವು ನೋಡ್ತಾ ಇದೀವಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾವೆ. ಆದ್ರೆ ಅವ್ರ ವಿಚಾರಗಳು ಪ್ರತಿಷ್ಠಾಪನೆ ಆಗಬೇಕು. ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗಗಳು ಪ್ರತಿಷ್ಠಾಪನೆ ಆಗಬೇಕು. ಮೇಲು ಕೀಳು, ತಾರೆ, ತಮ್ಮೆ ಎಲ್ಲವೂ ಹೋಗ್ಬೇಕು. ಸೈಂಟಿಫಿಕಲ್ ಆಗಿರ್ತಕ್ಕಂಥದ್ದು. ಈಗ ಈ ಹೇಳಿ ನಮ್ಗೆ ಅವು ತ್ರಿಪಿಟಕಗಳು ಬಹಳ ದೊಡ್ಡ ಗ್ರಂಥಗಳದಾವು, 28-30 ಅವು ಓದಕ್ಕಾಗಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಗ್ರಂಥಗಳನ್ನ ಓದಿ ಅವರದೇ ಆದಂತ ಬುದ್ಧ ಮತ್ತು ಆತನ ಧಮ್ಮ ಅನ್ನುವಂಥ ಪುಸ್ತಕ ಮಾಡ್ಯಾರ. ಆ
ಪುಸ್ತಕವನ್ನು ಓದಿದ್ರೆ ಸಂಪೂರ್ಣ ಭಾರತದ ಚರಿತ್ರೆ ಮತ್ತು ಬುದ್ಧನ ಸಂದೇಶ ನಮ್ಗೆ ಅರ್ಥ ಆಗ್ತಾವ ಅನ್ನುವಂಥ ಮಾತನ್ನ ಹೇಳಿ ಎಲ್ಲ ಹಿರಿಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಕ್ಕೆ ನಾವು ಮಾತಾಡಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಗೆಲ್ಲ ಪರಮ ಪೂಜ್ಯ ಭಗವಾನ್ ಗೌತಮ ಬುದ್ಧರ ಕುರಿತು ಒಂದೆರಡು ಮಾತುಗಳು ಹೇಳುತ್ತಾ ಅದಕ್ಕೂ ಮುಂಚೆ ನಿಮಗೆ ಸಿದ್ಧಾರ್ಥ ಗೌತಮನ ಜಯಂತಿಯ ಶುಭಾಶಯಗಳು ಅಂತ ಎಲ್ಲರೂ ತಿಳಿಸುತ್ತಾ ಬುದ್ಧರ ಬಗ್ಗೆ ಒಂದೆರಡು ವಿಷಯಗಳಲ್ಲಿ ನಾನು ಇಷ್ಟ ಮಾತಾಡಿ ಮುಗಿಸುತ್ತೇನೆ. ಭಗವಾನ್ ಬುದ್ಧರು, ಭಗವಾನ್ ಅಂತಕ್ಕಂಥ ಶಬ್ದವನ್ನು ನಾವು ಆಳಿಸಿಕೊಂಡಾದಾಗ ಆ ಭಗವಾನ್ ಅಂತಕ್ಕಂಥ ಶಬ್ದದಲ್ಲೇ ತಿಳಿಯುತ್ತೆ. ಭಗ ಅಂದ್ರೆ ಏನು? ಭಗ್ನ, ನಾಶ. ವಾಣ್ ಅಂದ್ರೆ ಏನು? ಆಶೆ. ಆಶೆಯನ್ನ ಭಗ್ನಗೊಳಿಸಿದವ, ಆಶೆಯನ್ನ ಬಿಟ್ಟವ. ಅದಕ್ಕೆ ಭಗವಾನ್ ಬುದ್ಧರು ಆಶೆಯ ದುಃಖಕ್ಕೆ ಮೂಲ ಕಾರಣ ಅಂತಕ್ಕಂಥ ಒಂದು ನುಡಿ, ಅವರ ಪ್ರಥಮ ನುಡಿ. ಅದಕ್ಕಾಗಿ ಜಗತ್ತಿನ ತುಂಬ ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ಕಾರಣ ಏನೆಂದರೆ, ಜಗತ್ತಿನ ಪ್ರಥಮ ಪುರುಷ ಮಾನವೀಯ ನೆಲೆಗಳ ಮೇಲೆ ಪ್ರೀತಿ, ಕರುಣೆ, ಶಾಂತಿ, ದಯೆ ಅಂತಕ್ಕಂಥ ಸಂದೇಶನ ಜಗತ್ತಿನ ತುಂಬ ಸಾರಿ ಜಗತ್ತಿನ ಮನಸ್ಸುಗಳನ್ನು ಸೇರಿಕೊಂಡು ಜಗತ್ತಿನ ಹಲವಾರು ರಾಷ್ಟ್ರಗಳು ಶಾಂತಿಯುತವಾಗಿ ಅದಾವ ಅಂದರೆ ಅದಕ್ಕೆ ಮೂಲ ಭಗವಾನ್ ಬುದ್ಧ. ಇವತ್ತು ನೋಡ್ಬೇಕು, ನಾವು ಅಮೇರಿಕಾದ ದೊಡ್ಡ ಕ್ರಾಂತಿ ನಡೀತಾ ಇದೆ. ಅಲ್ಲಿ ಒಬ್ಬರು ಬಂತೇಜಿಗಳು ಹೋಗ್ತಾರೆ, ಕಾಲ್ನಡಿಗೆ ಮಾಡ್ತಾರೆ, ಸಾವಿರಾರು ಕಿಲೋಮೀಟರ್ ಕಾಲ್ನಡಿಗೆ ಮಾಡಿ ಶಾಂತಿಯನ್ನು ತಿಳಿಸ್ತಾರೆ. ಆ ಶಾಂತಿಯಿಂದ ಭಗವಾನ್ ಬುದ್ಧ ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಜಪಾನ, ಚೀನಾ, ಜರ್ಮನ, ಹಾಂಗ್ಕಾಂಗ ಇವೆಲ್ಲ ನೋಡ್ಬೇಕು. ಯಾವಾಗ ಭಗವಾನ್ ಬುದ್ಧರು ಭಾರತ ಬಿಟ್ಟ ತಕ್ಷಣ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಆ ದೇಶದಾಗ ಇನ್ನೂ ತನಕ ಯಾವುದೇ ಕ್ರಾಂತಿಕಾರಿ ಮನೋಭಾವನೆನೇ ಇಲ್ಲ. ಅದಕ್ಕಿಂತ ಭಗವಾನ್ ಬುದ್ಧರಿಗಿಂತ ಮುಂಚೆ ಮಹಾನ್ ಕ್ರಾಂತಿಗಳಾಗಿದ್ದಾವೆ ಈ ರಾಷ್ಟ್ರಗಳು. ಭಗವಾನ್ ಬುದ್ಧ ಎಲ್ಲಿ ನೆಲೆಸಿದಾನೋ ಅಲ್ಲಿ ಶಾಂತಿ ಇರ್ತೈತಿ. ಭಗವಾನ್ ಬುದ್ಧನ ನೆಲೆ ಆದಂಥ ಭಾರತ ದೇಶದಲ್ಲಿ ನಾವು ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡದೇ ಆದರೆ ನಮ್ಮಲ್ಲಿ ಭಾರತದಲ್ಲಿ ಯಾವುದೇ ಜಾತಿ, ಭೇದ, ಧರ್ಮ ಇಲ್ಲದ ಒಂದು ಶಾಂತಿ ಬೇಡ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನೊಂದೆರಡು ಮಾತು